ಹಾಯ್ ಫ್ರೆಂಡ್ಸ್, ಈಗ ಉದ್ದಿನಬೇಳೆ ಕಡುಬು ಮಾಡೋದು ತೋರಿಸ್ತೀನಿ ನಿಮಗೆ. ಉದ್ದಿನಬೇಳೆ ಕಡುಬಿಗೆ ಉದ್ದಿನಬೇಳೆ 1 ಪಾವು, 2 ಸ್ಪೂನ್ ಮೆಂತ್ಯಕಾಳು, 1 ಇಡೀ ಅಕ್ಕಿ ನೆನೆ ಇಟ್ಟಿದ್ದೆ, ರಾತ್ರಿನೇ ನೆನೆ ಇಟ್ಟಿದ್ದೆ. ರೆಡಿ ಇದೆ, ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಾಗುವ ಸಾಮಾನು ನೋಡೋಣ. ಕೊತ್ತಂಬರಿ ಸೊಪ್ಪು, ನೀರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು. ಬಾಣಂತರಿಗೆ ಮಾಡ್ತೀವಿ. ಬಾಣಂತರಿಗೆ ಮಾಡಿದರೆ ಫುಲ್ಲು ಅದು ಎಂಥ ರೆಡ್ ಕಲರ್ದಷ್ಟೇ ಹಾಕಬೇಕು. ಮಿಕ್ಸಿಗೆ ಜೀರಿಗೆ 1 ಸ್ಪೂನು, ಮೆಣಸಿನ್ಕಾಯಿ ಮೆಣಸಿನ್ಕಾಳು ಅರ್ಧ ಸ್ಪೂನು, ಬೆಳ್ಳುಳ್ಳಿ, ಶುಂಠಿ ಮಿಕ್ಸಿಗೆ ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ನೀರುಳ್ಳಿ, ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ. ಮಿಕ್ಸಿ ಸ್ವಲ್ಪ ಅರ್ಧ ಆಗಿದೆ. ಈಗ ನಾವು ನೆನೆ ಇಟ್ಟಿದ್ವಲ್ಲ ಉದ್ದಿನಬೇಳೆ, ಮೆಂತ್ಯಕಾಳು, ಅಕ್ಕಿ, ಅದನ್ನು ಇದ್ರ ಜೊತೆಗೆ ಆ್ಯಡ್ ಮಾಡಿ ಮಿಕ್ಸಿ ಮಾಡೋಣ. ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿ ಇದನ್ನು ತರಿಯಾಗಿ ರುಬ್ಕೊಂಬರೋಣ. ನೋಡಿ, ರೆಡಿ ಆಯಿತು. ಈ ಥರ ತರಿಯಾಗಿ ಮಾಡ್ಕೊಂಬರ್ಬೇಕು. ಇದನ್ನು ಇಡ್ಲಿ ಬೇಯಿಸ್ತಾರಲ್ಲ ಆ ಥರ ಬೇಯಿಸ್ಕೊಂಬರೋಣ. ಇಲ್ಲಿ ನೋಡಿ, ಕುಕ್ಕರ್ ಕೆಳಗಡೆ ನೀರು ಹಾಕಿ ಇದನ್ನು ಇಡ್ಲಿ ತಟ್ಟೆಲ್ಲಾದ್ರೂ ಬೇಯಿಸ್ಬೋದು, ಈ ಥರನಾದ್ರೂ ಬೇಯಿಸ್ಬೋದು. ಇದೇ ಥರ ಶೇಪ್ ಬರಬೇಕು ಅಂತ ಏನಿಲ್ಲ, ಯಾವ ಥರನಾದ್ರೂ ಶೇಪ್ ಬರ್ಬೋದು. ಈ ಥರ ಇದು ಬಾಣಂತರಿಗೆ ತುಂಬ ಒಳ್ಳೆಯದು. ಇದಕ್ಕೆ ಮೆಂತ್ಯಕಾಳು, ಉದ್ದಿನಬೇಳೆ ಹಾಕಿರ್ತೀವಲ್ಲ, ಬಾಣಂತರಿಗೆ ತುಂಬ ಒಳ್ಳೆಯದು. ಬಾಣಂತರಿಗೆ ಹಸಿಮೆಣ್ಸಿನ್ಕಾಯಿ ಬದಲು ಒಣಮೆಣ್ಸಿನ್ಕಾಯಿ ಹಾಕಿ ಮಾಡಬೇಕಷ್ಟೆ, ಮತ್ತೇನು ಚೇಂಜಸ್ ಇಲ್ಲ. ಇದಕ್ಕೆ ಬರೀ ತುಪ್ಪ ಹಚ್ಕೊಂಡು ತಿನ್ನೋದು. ಕಡುಬು ಬೇಯಕ್ಕಿಟ್ಟಿದ್ವಲ್ಲ, ಬೆಂದಿದೆ ಅನ್ನೋ ನೋಡೋಣ. ನೋಡಿ ಸಖತ್ತಾಗಿರುವ ಉದ್ದಿನ ಕಡುಬು ರೆಡಿಯಾಗಿದೆ. ಹೇಗಿದೆ ಹೇಳಿ, ಟೇಸ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಓಕೆ, ಬಾಯ್ ಬಾಯ್.